ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇವಾಗ ಬೇಸಿಗೆ ಕಾಲ. ಸೊ ಇವಾಗ ಮಾವಿನಕಾಯಿ ಸ್ಟಾರ್ಟ್ ಅಲ್ಲ. ಸೊ ನಾನು ಮಾವಿನಕಾಯಿಂದ ದಿಢೀರಂತ ಏನು ಉಪ್ಪಿನಕಾಯಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ದಿಢೀರ್ ಅಂದರೆ 1-2-3 ಡೇಸಲ್ಲಿ ಖಾಲಿ ಮಾಡ್ಬೋದು. ಇದನ್ನು ಭಾಳ ಟೈಮು ತೊಗೊಳ್ಳಲ್ಲ, 10 ನಿಮಿಷದಲ್ಲಿ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಹೇಗಂತ ತೋರಿಸ್ತೀನಿ. ಸೊ ನಾವು ಮನೆಯಲ್ಲಿ ಯಾವ ರೀತಿ ದಿಢೀರಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊತೀವಿ ಹೇಳ್ತೀವಿ. ಸೊ ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ನಿಮಗೆ ಯಾವ ರೀತಿ ಮಾಡ್ತೀವಿ ಅಂತ ತಿಳಿಯುತ್ತೆ. ಸೊ ಬಂದು ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಗಾತ್ರದ್ದು. ಸೊ ಈ ರೀತಿ ಹೆಚ್ಚಿಟ್ಕೊಂಡು ಇಷ್ಟೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ. ಇವನ್ನ ಸ್ವಲ್ಪ ಜಜ್ಕೋಬೇಕ್ರಿ, ಬೆಳ್ಳುಳ್ಳಿ ಸುಲ್ಕೊಂಡು ಇಷ್ಟು ತೊಗೊಂಡಿದ್ದೀನಿ ನಾನು. ಜಜ್ಕೊಂಡು ಇವಾಗ ನಾವು ಎಣ್ಣೆ ಹಾಕಿ ಒಂದು ಪಾತ್ರೆಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಕೈ ಆಡಿಸ್ಕೋಬೇಕು, ಅಷ್ಟು ಕುಡ್ಕೋಬೇಕಲ್ಲ, ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡಾದ್ಮೇಲೆ ಕರಿಬೇವು ಹಾಕ್ಕೊಳ್ರಿ. ಇವಾಗ ಕರಿಬೇವು ಹಾಕ್ಕೊಂಡು ಚಟಪಟ ಅಂತ ಸಿಡಿಯುತ್ತೆ, ಸಿಡ್ಕೋಬೇಕದು. ಸಿಡೋದಾದಮೇಲೆ ಮತ್ತೆ ಕೈ ಆಡಿಸ್ಕೋಬೇಕು. ಸೊ ಕೈ ಆಡಿಸ್ಕೊಂಡಾದ್ಮೇಲೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಅವನ್ನ ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಉಪ್ಪಿನಕಾಯಿ ಮಾಡಲಿಕ್ಕೆ, ಮಾವಿನಕಾಯಿನ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಕೈ ಆಡಿಸ್ಕೊಂಡು ಒಂದು 2-3 ನಿಮಿಷ ಕೈ ಆಡಿಸ್ರಿ, ಅಂದರೆ ಎಲ್ಲ ಚಲೋತ್ನಂಗೆ ಹೊಮ್ಕೊಳ್ಳುತ್ತೆ ಅದು ಎಲ್ಲ ಏನು ಜೀರಿಗೆ, ಸಾಸಿವೆ, ಎಣ್ಣೆ ಮತ್ತು ಕರಿಬೇವು ಕೂಡ ಕುಡ್ಕೊಳ್ಳುತ್ತೆ ಮಾವಿನಕಾಯಿ. ಸ್ವಲ್ಪ ಒಂಚೂರೇ ಬೆಂದಂಗೂ ಆಗುತ್ತೆ. ಸೊ ಇದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಪಾತ್ರೆನ ತೆಳಗೆ ಇಳಿಸ್ಕೊಳ್ರಿ, ಅಥವಾ ಅಲ್ಲೇ ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಇಟ್ಟು ಇವಾಗ ಅದಕ್ಕೆ ನಮಗೆ ಬೇಕಾಗಿರೋಷ್ಟು ಕೆಂಪು ಖಾರ ಹಾಕ್ಕೊಳ್ರಿ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಕುಡಿಸಿರ್ತಾರಲ್ಲ, ಅದು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ರಿ, ಅಂದರೆ ರೆಡ್ ಚಿಲ್ಲಿ ಪೌಡ್ರು ಅದನ್ನು ಹಾಕ್ರಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ. ನೋಡಿರಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ. ಪೂರ್ತಿ ಎಲ್ಲ ಕಡೆನೂ ಅದು ಹೊಂದ್ಕೋಬೇಕು, ಪೂರ್ತಿ ಕೈ ಆಡಿಸ್ಕೋಬೇಕು. ಅದಾದಮೇಲೆ ಉಪ್ಪು ಹಾಕ್ಕೋಬೇಕು. ಅದನ್ನು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕು ಅಂತ. ಉಪ್ಪು ಹಾಕಿದಾದಮೇಲೆ ಇದಕ್ಕೆ ಮತ್ತೆ ಏನು ಹಾಕಬೇಕಪ್ಪ ಅಂದರೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿಬಿಟ್ರೆ ನಮ್ಮದು ದಿಢೀರಂತ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಯಾವ ಕಿರಿಕಿರಿನೂ ಇರಲ್ಲ. 1 ಡೇ ಪೂರ್ತಿ ಮಾಡೋತಾರಲ್ಲ ಉಪ್ಪಿನಕಾಯಿ, ಭಾಳಷ್ಟು 1 ವರ್ಷಾನುಗಟ್ಲೆ ಹಾಕ್ತಿರ್ತಾರೆ ಒಬ್ರವ್ರ ಮನೆಯಲ್ಲಿ. ಸೊ ಆ ಜಂಜಾಟೆಲ್ಲ ಬೇಡ. ಈ ರೀತಿ ಮಾವಿನಕಾಯಿ ಸೀಸನಲ್ಲಿ ಇಷ್ಟೇ 1 ಅಥವಾ 2 ಮಾಡ್ಕೊಂಡು ಬಿಟ್ಟರೆ 1 ವಾರ ತನಕ ಯಾವ ಗೋಜೆ ಇರೋದಿಲ್ಲ ನೋಡಿರಿ. ಆರಾಮ್ ಬಾಯಿ ಚಪ್ಪರ್ಸ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಬೋದು ನೋಡಿರಿ. ನನಗಂತೂ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ರುಚಿ. ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ, ಇನ್ನು ನಮ್ಮ ಮನೇಲಿ ಮಾವಿನಕಾಯಿ ಉಪ್ಪಿನಕಾಯಿನೇ ಇಷ್ಟು ಮಾಡಿಟ್ಟಿದ್ದೀವಲ್ಲ, 1 ವಾರಲ್ಲಿ ಖಾಲಿ ಆಗಿಬಿಡುತ್ತೆ ನೋಡಿರಿ. 1 ವಾರನೂ ಉಳಿಯಲ್ಲ, 1 ವಾರ 5-6-7 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಹುಳಿ ಸ್ವಲ್ಪ ಜಾಸ್ತಿನೂ, ತಿನ್ನೋದನ್ನು ಜಾಸ್ತಿ, ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೋಡಿರಿ. ಯಾವ ರೀತಿ ಎಲ್ಲ ಕೈ ಆಡಿಸ್ಕೊಂಡು ಎಲ್ಲ ಯಾವ ರೀತಿ ಹೊಂದ್ಕೊಂಡಿದೆ ನೋಡಿರಿ. ಸಕ್ಕರೆ, ಉಪ್ಪು ಎಲ್ಲ ಇದಕ್ಕೆ ನಾನು ಇವಾಗ ಒಂದು ಬೌಲ್ಗೆ, ಒಂದು ಕಂಟೈನರ್ಗೆ ಹಾಕಿಟ್ಕೊಳ್ತಿದ್ದೀನಿ. 1 ವಾರ ತನಕ ಯಾವುದು ಏನೂ ಬೇಡ ನೋಡಿರಿ. ಏನು ಚಪಾತಿ ಮಾಡಿದ್ರೂ ಇದೇ ಉಪ್ಪಿನಕಾಯಿ, ರೊಟ್ಟಿ ಮಾಡಿದರೂ ಇದೇ ಉಪ್ಪಿನಕಾಯಿ, ಅನ್ನ ಮಾಡಿದರೂ ಇದೇ ಉಪ್ಪಿನಕಾಯಿ ನೋಡಿರಿ. ನನಗಂತೂ ಈ ರೀತಿಯೇ ದಿಢೀರಂತ ಈ ರೀತಿ ಮಾಡಿಕೊಡ್ತಾರಲ್ಲ ನಮ್ಮಮ್ಮ, ಅದೇ ಉಪ್ಪಿನಕಾಯಿನೇ ಇಷ್ಟ ಆಗುತ್ತೆ. ಈಗ ವರ್ಷಾನುಗಟ್ಲೆ ಉಪ್ಪಿನಕಾಯಿ ಮಾಡಿ ತಿನ್ನೋ ಬದಲು ಈ ರೀತಿ ನನಗೆ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತೆ. ನನಗಂತೂ ಭಾಳ ಇಷ್ಟ ಆಗಿಬಿಡುತ್ತೆ ಇದಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ. ನೀವು ನಿಮ್ಮ ಮನೆಯಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತುಂಬ ರುಚಿಯಾಗಿರುತ್ತೆ. ದಿಢೀರಂತಾನೇ ಮಾಡ್ಕೊಳ್ಳೋದಲ್ಲ, ಯಾವ ಗೋಜು ಇರೋದಿಲ್ಲ, ಏನಿರಲ್ಲ. ವರ್ಷಾನುಗಟ್ಲೆ ಇಟ್ಟು ತಿನ್ನೋ ಬದಲು ಈ ರೀತಿ ಅವಾಗಿಂದ ಅವಾಗೆ ಮಾಡ್ಕೊಂಡು ತಿಂದರೆ ರುಚಿಯಾಗಿರುತ್ತೆ.
ಒಂದ್ಸಲ ಟ್ರೈ ಮಾಡಿರಿ. ಸೊ ಇವತ್ತಿನ ಉಪ್ಪಿನಕಾಯಿ ರೆಸಿಪಿ, ದಿಢೀರ್ ಉಪ್ಪಿನಕಾಯಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ರೆಸಿಪಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿರಿ, ನಾನು ಬೆಳೆಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.